ಹಲೋ ಸ್ನೇಹಿತರೆ, ಇವರು ಹಂಸ ಅಂತ ಮದುವೆ ಆಗಿದ ನಂತರವೂ ಕೂಡ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮಾಡಿಸಿಕೊಳ್ಳುವ ಕ್ರಿಯೆ ಮುಗಿದ ನಂತರವೂ ಕೂಡ ಇನ್ನೂ ಬೇಕು ಎಂದು ಅನಿಸುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ವಯ 37 ನಡೀತಾ ಇದೆ ಆ್ಯಂಡ್ 30 ನಿಮಿಷ ಮಾಡಿದರೂ ಕೂಡ ನೋವು ಆಗೋದಿಲ್ಲ ಎಂದು ಖುದ್ದಾಗಿ ಹಂಸ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ 30 ನಿಮಿಷ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾಳೆ. ಆ್ಯಂಡ್ ಈಕೆ ಹತ್ತಿರ ಅಷ್ಟೇ 2010 ಮರ್ಸಿಡೀಸ್ ಬೆಂಜ್ E63 AMG ಒಂದು ಕಾರ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಯಜಮಾನರಿಂದ ಸಮಾಧಾನ ಇಲ್ಲ ಎಂದು ನೇರವಾಗಿ ಹಂಸ ಅವರು ಮಾಹಿತಿ ಕೊಟ್ಟಿದ್ದಾರೆ. 35 ವಯ ದಾಟಿದ ನಂತರ ಚಪಾತಿಯಲ್ಲಿ ತುಂಬ ಬದಲಾವಣೆ ಆಗಿದೆ, ಹೇಳೋದಕ್ಕೆ ಆಗದೇ ಇರುವಷ್ಟು ಅಗಲವಾಗಿ ಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಯಜಮಾನರ ಕೈಯಿಂದ ಸಮಾಧಾನ ಪಡಿಸಲು ಸಾಧ್ಯವಿಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಇನ್ನೊಬ್ಬರ ಜೊತೆಗೆ ಭೇಟಿಯಾಗುವ ಉದ್ದೇಶದಿಂದ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ತೃಪ್ತಿಪಡಿಸುವ ವಿಧಾನದ ಬಗ್ಗೆ ಕೂಡ ನಮ್ಮ ಜೊತೆಗೆ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ, ಯಾವುದೇ ಮಹಿಳೆಗೆ ಮಾಡುವ ಮುಂಚೆ ಮೊದಲು ಅವಳ ಜೊತೆಗೆ ಓಪನ್ ಆಗಿ ಮಾತನಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಯ ಮನದಲ್ಲಿ ಇರುವ ಭಯ ಹೋಗಲಾಡಿಸಬೇಕು, ಅವಳ ಜೊತೆಗೆ ಓಪನ್ ಆಗಿ ಮಾತನಾಡಿ ಭಯ ಹೋಗಲಾಡಿಸಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಅವಳ ಮನಸ್ಸಿನ ಭಾವನೆಗಳು, ಆಸೆಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಆಕೆಗೆ ಇಷ್ಟ ಇರುವ ವಿಧಾನದ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕು. ಸೊ ಆನಂತರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಮಾಡುವ ಮುಂಚೆ ಇವೆಲ್ಲ ಸ್ಟೆಪ್ಗಳು ಫಾಲೋ ಮಾಡಿ ಎಂದು ಖುದ್ದಾಗಿ ಹಂಸ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಮರ್ಸಿಡೀಸ್ ಬೆಂಜ್ E63 AMG ಒಂದು ಕಾರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಅಗ್ರೆಸಿವ್ AMG ಬಾಡಿ ಕಿಟ್ ಇನ್ಕ್ಲೂಡ್ ಎ ವೈಡರ್ ಸ್ಟೆನ್ಸ್, ಸ್ಪೋರ್ಟಿಯರ್ ಬಂಪರ್ ಆ್ಯಂಡ್ ಸೈಡ್ ಸ್ಕರ್ಟ್. ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಈ ಒಂದು ಕಾರ್ಗೆ ಇರ್ತಕ್ಕಂಥ ಒಂದು ಬಂಪರ್ ಬಂದ್ಬಿಟ್ಟು ಫುಲ್ ಸ್ಪೋರ್ಟ್ ಕಾರ್ ಥರ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಸಿಗ್ನೇಚರ್ AMG ಪರ್ಫಾರ್ಮೆನ್ಸ್ ಲುಕ್ ಆ್ಯಂಡ್ ಸೌಂಡ್, ಒಳ್ಳೆ ಲುಕ್ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಈ ಒಂದು ಕಾರಲ್ಲಿ ಇರತಕ್ಕಂಥ ಇಂಜನ್ ಟೈಪ್ ಬಂದ್ಬಿಟ್ಟು 6.2 ಲೀಟರ್ಸ್ ನ್ಯಾಚುರಲಿ ಆಸ್ಪಿರೇಟೆಡ್ V8 ಟೈಪ್ ಇಂಜಿನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಾರಲ್ಲಿ ಸ್ನೇಹಿತರೆ ಒಟ್ಟು 7 ಗೇರ್ಗಳು ಇರೋದಾಗಿ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಹಾರ್ಸ್ ಪವರ್ ಬಂದ್ಬಿಟ್ಟು 518 HP H 6800 RPM ವರೆಗೆ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರ್ನ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕಲಿ ಲಿಮಿಟೆಡ್ ಟು 250 ಕಿಲೋಮೀಟರ್, 1 ಗಂಟೆಗೆ 250 ಕಿಲೋಮೀಟರ್ ರನ್ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಟ್ಟಾಗಿ ಈಕೆಯ ವಯ 35 ದಾಟಿದ ನಂತರ ಚಪಾತಿಯಲ್ಲಿ ತುಂಬಾನೇ ಬದಲಾವಣೆ ಆಗಿದೆ, ಅದರ ಜೊತೆಗೆ ತುಂಬಾನೇ ಅಗಲವಾಗಿ ಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಯಜಮಾನರ ಕೈಯಿಂದ ಸಮಾಧಾನ ಪಡಿಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಹೇಗಾದರೂ ಮಾಡಿ ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಪರ್ಕಿಸುವ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಮಾಡಿದಂಥ ಎಲ್ಲ ಕಾಮೆಂಟ್ಸ್ಗಳು ಕೂಡ ಇವರು ಚೆಕ್ ಮಾಡುತ್ತಾರೆ. ಸೊ ಅದಕ್ಕೆ ತಪ್ಪದೆ ಪ್ರತಿಯೊಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ.